ಕೇಬಲ್ ಇದು ಚೇಂಜ್ பண்ணு ಲೈನ್ ಕೋರ್ಟ್ ಹತ್ರ ಲೈನ್ ಚೆಕ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಆರು ಕಡೆ ಅವರು ಕೈ ಬಿಡಿ जो मामूल जेल और नोಡ್ತಾರೆ ಡೈಲಿ ಹಂಡ್ರೆಡ್ ಇಯರ್ಸ್ ಚರಿತ್ರೆ ಇದೆ. 100 ಇಯರ್ಸ್ಗಿಂತ ಜಾಸ್ತಿ ಚರಿತ್ರೆ ಇದೆ. ಪ್ರತಿದಿನ 10,000ಕ್ಕಿಂತ 15,000 ಜನ ಫ್ಲೋಟಿಂಗ್ ಇರ್ತಾರೆ. ಅದಾದಮೇಲೆ ಭಾಳ ದಿನಗಳಿಂದ ನನಗೆ ಮಾರ್ಕೆಟ್ ಒಳಗಡೆ ಹೋದಾಗ ವ್ಯಾಪಾರಿಗಳು ಮತ್ತು ವ್ಯಾಪಾರ ಮಾಡೋಕ್ಕೆ ಬರುವಂಥವ್ರು ಎಲ್ಲರೂ ಕೂಡ ನಮಗೆ ಸರಿಯಾದ ರೀತಿ ಟಾಯ್ಲೆಟ್ ಸರ್ವಿಸಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ವ್ಯಾಪಾರ ಮಾಡೋರು ಬೆಳಗ್ಗೆ 9-10 ಗಂಟೆಗೆ ಬಂದರೆ ರಾತ್ರಿವರೆಗೂ ಇರ್ತಾರೆ. ಮತ್ತು ಅಲ್ಲಿ ಬರುವಂಥ ಕಸ್ಟಮರ್ಸ್ ಏನು ಯಾವಾಗಲೂ ವ್ಯಾಪಾರಕ್ಕೋಸ್ಕರ ಬರುವಂಥವ್ರು ಮತ್ತು ವ್ಯಾಪಾರ ಮಾಡುವಂಥವ್ರು ಇಬ್ಬರಿಗೂ ಕೂಡ ಸೌಕರ್ಯಗಳು ಕಡಿಮೆ ಇದೆ ಅನ್ನೋವಂಥ ಫೀಲಿಂಗ್ಸ್ ಇದೆ. ಯೂಸ್ ಮಾಡುವಂಥ ಬೆಸ್ಟ್ ಟಾಯ್ಲೆಟ್ಸು ಇನ್ಫ್ರಾಸ್ಟ್ರಕ್ಚರ್ಸು ತುಂಬ ಕಡಿಮೆ ಇದೆ ಇಷ್ಟು ಪಾಪ್ಯುಲೇಷನ್ಗೆ ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಇವತ್ತು ನಾವು ಇದನ್ನು ಯಾರು ಟ್ರಾವೆಲರ್ಸ್ ಇದ್ದಾರೆ ಅದಾದಮೇಲೆ ವ್ಯಾಪಾರ ಮಾಡ್ತಾರೆ ಮತ್ತು ಪರ್ಚೇಸ್ಗೆ ಅಂತ ಹೊರಗಡೆಯಿಂದ ಬರೋವಂಥವ್ರಿಗೂ ಕೂಡ ಲೇಡೀಸ್ಗೆ ಸಪ್ರೇಟಾಗಿ ಮತ್ತು ಜೆಂಟ್ಸ್ಗೆ ಸಪ್ರೇಟಾಗಿ ಅವರಿಗೆ ಇನ್ನು ಸ್ವಲ್ಪ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಮಾಡಿದ್ದೀವಿ. ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್ ಇದು ಸುಲಭ ಶೌಚಾಲಯ ಮೇಂಟೈನ್ ಮಾಡುತ್ತೆ. ಇದು ಹೊಸ ಟಾಯ್ಲೆಟ್ ಬ್ಲಾಕ್ಸ್ ಇದು. ಲೇಡೀಸ್ಗೂ ಸಪ್ರೇಟ್ ಇದೆ, ಜೆಂಟ್ಸ್ಗೂ ಸಪ್ರೇಟ್ ಇದೆ. ಅದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಗಮನಕ್ಕೆ ತರ್ತೀನಿ. ಆಮೇಲೆ ಇದು ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಕೊಡುವಂಥದ್ದು ಕೂಡ. ಅದಾದಮೇಲೆ ಪದೇ ಪದೇ ಇದರ ವಿಚಾರವಾಗಿ ಮಾತಾಡೋದು. ನಗರಸಭೆ ವ್ಯಾಪ್ತಿಗೆ ಬರುವಂಥ ಫುಲ್ ಮಾರ್ಕೆಟು ಗ್ರಾಸ್ ಮಾರ್ಕೆಟ್ನ ಏನು ಡೆಮಾಲಿಷ್ ಮಾಡಿದ್ದೀವಿ ಈವರೆಗೂ 20 ವರ್ಷದಲ್ಲಿ ನಗರಸಭೆಗೆ ಪ್ರತಿ ತಿಂಗಳು 1 ಲಕ್ಷನೋ 10 ಲಕ್ಷನೋ ರೆಂಟ್ ಬರಬೇಕಾಗಿತ್ತಲ್ಲ 10,000 ಕೂಡ ರೆಂಟ್ ಬರ್ತಾ ಇರಲಿಲ್ಲ. ನಾವೇನಿವತ್ತು ಫುಲ್ ಮಾರ್ಕೆಟ್ನ ಡೆಮಾಲಿಷ್ ಮಾಡಿದ್ದೀವಿ ಅನ್ನೋದು ಏನಿದೆ, ಏನು ಇವತ್ತು ರಾಂಗ್ ರೂಮರ್ಸ್ನ ಹಬ್ಬಿಸ್ತಾ ಇದ್ದಾರೆ. ಅದಾದಮೇಲೆ ಇವತ್ತು ಅದು ಏನು ಡೈಮೆನ್ಷನ್ ಇದೆ, ಜಾಗ ಏನಿದೆ, ಏನು ಸ್ಟ್ರಕ್ಚರ್ಸ್ ಬರ್ಬೋದು, ಯಾವ್ಯಾವ ಬಿಸ್ನೆಸ್ ಅಲ್ಲಿಗೆ ಸ್ಟ್ರಕ್ಚರ್ಸ್ನ ಮಾಡ್ಬೋದು ಅನ್ನೋದಕ್ಕೆ ಇದಕ್ಕೆ DPR ಆಗಿದೆ. DPR ಆದಮೇಲೆ ಸರ್ಕಾರದ ಜಾಗ, ನಗರಸಭೆ ಜಾಗ, ಮಾರ್ಕೆಟ್ ಜಾಗ, ಅಲ್ಲಿ ಮಾರ್ಕೆಟ್ ಅವ್ರಿಗೆ ಅಂಗಡಿ ಬಿಟ್ಟರೆ ಬೇರೆ ಏನೂ ಬರಲ್ಲ. ಮಾರ್ಕೆಟು ವ್ಯಾಪಾರ ಮಾಡೋರ್ಗೆ ಅಂಗಡಿಗಳು ಬಿಟ್ಟರೆ ಬೇರೆ ಏನೂ ಬರಲ್ಲ. ಇದಾದಮೇಲೆ ನಾವು ಒಂದೇ ಒಂದು ಬಿಲ್ಡಿಂಗ್ನು ನಾವು ಮುಟ್ಟಲ್ಲ, ಡೆಮಾಲಿಷ್ ಮಾಡಲ್ಲ. ಆ ಜಾಗನೂ ಕೂಡ ವ್ಯಾಪಾರಿಗಳೇ ನಮಗೆ ದೂರು ಕೊಟ್ಟಿದ್ದು. ವ್ಯಾಪಾರ ಮಾಡೋಕ್ಕೆ ಯೋಗ್ಯವಾಗಿರೋ ಜಾಗ ಅಲ್ಲ, ಮತ್ತು ಸೇಫ್ ಇಲ್ಲ ವ್ಯಾಪಾರಿಗಳಿಗೆ ಅಂತ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ಪ್ರತಿಯೊಂದು ವ್ಯಾಪಾರಿ ನನ್ನ ಹತ್ರ ಬಂದು ದೂರು ಕೊಟ್ಟಿಲ್ಲ ಅಂತ ಹೇಳಿ, ಅವರು ದೇವ್ರ ಹತ್ರ ಹೋಗಿ ಹೇಳಿ. ಕಳೆದ 5-6 ವರ್ಷಗಳಿಂದನೂ ಕೂಡ ಆ ಜಾಗದಲ್ಲಿ ವ್ಯಾಪಾರ ಮಾಡೋಕ್ಕೆ ಯೋಗ್ಯ ಇಲ್ಲ. ಫುಲ್ ಮಾರ್ಕೆಟ್ ಏನು ಗ್ರಾಸ್ ಮಾರ್ಕೆಟ್ ಇದೆ ಇವತ್ತು ನಾವು ಡೆಮಾಲಿಷ್ ಮಾಡಿದ್ದೀವಿ. ನಗರಸಭೆ ಜಾಗ ಅಂದ್ಕೊಂಡು ಅಲ್ಲಿ ಮಾರ್ಕೆಟ್ ಬರುತ್ತೆ ಅಂತಂದ್ಬಿಟ್ಟು ಯಾರು ವ್ಯಾಪಾರಿಗಳದ್ದು ಜಾಗ ಕನ್ವಿನ್ಸ್ ಮಾಡಿ ಅವ್ರನ್ನ ನಾವು ಆ ಜಾಗದಲ್ಲಿ ಡೆಮಾಲಿಷ್ ಮಾಡಿದ್ದೀವಿ. ನಾಳೆ ಅಂಥ ವ್ಯಾಪಾರಿಗಳಿಗೆ ಅಂಗಡಿ ಕಟ್ಟೋದು. 20 ವರ್ಷದಲ್ಲಿ ಯಾವ ವ್ಯಾಪಾರಿಗೆ ಜಾಗ ಕೊಟ್ಟಿರ್ತೀವಿ ನಗರಸಭೆಯಿಂದ, ಅವನು ಒಂದೇ ಒಂದು ತಿಂಗಳು ಕೂಡ ರೆಂಟ್ ಕಟ್ಟೋದಕ್ಕೆ ಅವ್ನಿಗೆ ಶಕ್ತಿ ಇರಲ್ಲ. 10 ಜನ ಕೂಡ ಆ ಜಾಗದಲ್ಲಿ ಪೊಸಿಷನಲ್ಲಿ ಇಲ್ಲ, ಎಲ್ಲ ಬೀಗ ಹಾಕ್ಕೊಂಡು ಹೊಟ್ಟೋಗಿರ್ತಾರೆ. ಅವ್ರ ಪರಿಸ್ಥಿತಿ ಅವ್ರಿಗೆ ಹೇಳ್ಕೊಂಡ್ಮೇಲೆ ನಾವು ಆ ಥರದ್ದೊಂದು ನಗರಸಭೆ ಕಮಿಷನರು ಮತ್ತು DC ಹಂತದಲ್ಲೂ ಅವ್ರ ಗಮನಕ್ಕೆ ತೊಗೊಂಬಂದು, ಸರ್ಕಾರದಲ್ಲಿ DMAಗೂ ನಾನು ಗಮನಕ್ಕೆ ತೊಗೊಂಡು ಬಂದು ಕಳೆದ 2 ತಿಂಗಳಿಂದನೇ ನಾನು ಇದನ್ನು ತೊಗೊಂಡಿದ್ದೀನಿ. PWD ಅವರು ಬಿಲ್ಡಿಂಗ್ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಕ್ವಾಲಿಟಿ ಚೆಕ್ ಮಾಡಬೇಕಾಗತ್ತೆ. ಅವರು ರಿಪೋರ್ಟ್ ಮೇಲೆ ಇದು ಯೋಗ್ಯವಾಗಿಲ್ಲ, ಯಾವುದಾದ್ರೂ ಸಂದರ್ಭದಲ್ಲಿ ಪಿಕ್ಚರ್ ರೋಡಲ್ಲಿ ಹೇಗೆ ಬಿಲ್ಡಿಂಗ್ ಬಿದ್ದೋಗುತ್ತೆ, ಇದು ಕೂಡ ನಾಳೆ ವ್ಯಾಪಾರಕ್ಕೆ ಯೋಗ್ಯವಾಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಾದಮೇಲೆ ನಾವು ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದ್ದೀವಿ. ನಗರಸಭೆಯ ವ್ಯಾಪ್ತಿಯಲ್ಲಿ ಬರೋ ಯಾವುದೇ ಜಾಗ ಅಲ್ಲಿನ ಪ್ರೊಸೀಜರ್ಸ್ ಮಾಡೇ ನಾವು ಮಾಡಬೇಕಾಗತ್ತೆ.
ನಗರಸಭೆಗೆ ವ್ಯಾಪ್ತಿಗೆ ಬರುವಂಥದ್ದು ಮತ್ತು ನಗರಸಭೆ ವ್ಯಾಪ್ತಿಗೆ ಬರುವಂಥ ಮಾರ್ಕೆಟ್ ಜಾಗದಲ್ಲಿ ಏನು ಪ್ರೊಸೀಜರ್ಸ್ ಇರುತ್ತೆ ಅದನ್ನು ಫಾಲೋ ಮಾಡಿ ಡೆಮೋಲಿಷ್ ಮಾಡಿದ್ದೀವಿ. ಅಲ್ಲಿ ವ್ಯಾಪಾರ ಮಾಡೋರಿಗೆ ಅಂಗಡಿಗಳು ಬಿಟ್ಟರೆ, ಮಳಿಗೆಗಳು ಬಿಟ್ಟರೆ, ಬೇರೆ ವ್ಯಾಪಾರ ಇಷ್ಟು ದಿನ ಯಾರು ಅಲ್ಲಿ ಇದ್ದರು ಅಂಥವರಿಗೆ ನಾವು ಅಕಾಮಿಡೇಟ್ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡ್ಕೋತೀವಿ ಅಲ್ಲಿ. ಅದಾದಮೇಲೆ ಇಡೀ KGF ಅಲ್ಲಿ 2 ವೀಲರ್ದು ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಇದೆ, ಇಡೀ KGF ಅಲ್ಲಿದೆ. ಅದಾದಮೇಲೆ ಬಸ್ಸಿಗೆ ಬರೋರಿಗೆ 2 ವೀಲರ್ ಸಮಸ್ಯೆ ಇದೆ. ಇಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು 200ರಿಂದ 500 2 ವೀಲರ್ಸ್ ನಿಲ್ಲಲಿಕ್ಕೆ ಜಾಗ ಇಲ್ಲದೆ ಇರುವಂಥ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಇವತ್ತಿಂದ ಅಲ್ಲ, 5 ವರ್ಷದಿಂದ 10 ವರ್ಷದಿಂದ ಎದುರಿಸ್ತಾ ಇದ್ದೀವಿ. ಅದಕ್ಕೆ ಯಾವಾಗಲೂ ಒಂದು ಸಮಸ್ಯೆಗೆ ದಾರಿ ಹುಡುಕುವಂಥ ಪ್ರಯತ್ನ ಮಾಡಬೇಕು. ಅದನ್ನು ನಾವು ತಪ್ಪು ಪ್ರಚಾರ ಮಾಡೋದು, ಅಪಪ್ರಚಾರ ಮಾಡೋದು, ಜನಗಳು ಅಮಾಯಕರಿರ್ತಾರೆ ಅಂತ ಸುಳ್ಳು ಪ್ರಚಾರ ಮಾಡಿ ಅವ್ರನ್ನ ಯಾಮಾರಿಸುವಂಥ ಕರ್ಮ ನಮಗೇನಿಲ್ಲ, ಆ ಮನಸ್ಥಿತಿಯಲ್ಲೂ ನಾವಿಲ್ಲ. ಅದಾದಮೇಲೆ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸತಿ ಸುಳ್ಳು ಪ್ರಚಾರ ಮಾಡೋ ಅಂಥ ಧೈರ್ಯ ಯಾರಾದರೂ ಮಾಡಿದ್ರೆ ನಾನು ಸುಮ್ಮನೆನೂ ಇರಲ್ಲ. ನಾನು ಸುಮ್ಮನೆ ಇದ್ದೀನಿ ಅಂತ ಅಂದ್ಕೊಂಡ್ರೆ, ನಾನು ಮೌನವಾಗಿದ್ದೀನಿ ಅಂದರೆ ಅದರ ಅರ್ಥ ಬೇರೆ ಅಂದ್ಕೊಂಡ್ರೆ ಅದಕ್ಕೆ ನಾನು ಬೇರೆ ರೀತಿಯೇ ಉತ್ತರ ಕೊಡಬೇಕಾಗತ್ತೆ. ಕಮರ್ಷಿಯಲ್ ಜಾಗದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೋಸ್ಕರ, ವ್ಯಾಪಾರಕ್ಕೋಸ್ಕರನೇ ಆ ಜಾಗ ನಿಗದಿ ಮಾಡಿದ್ದೀವಿ. ಹಿಂದೆ 20 ಅಂಗಡಿ ಇತ್ತು, ಇವತ್ತು ಕ್ಯಾಲ್ಕುಲೇಟ್ ಮಾಡಿದಾಗ, ಎಸ್ಟಿಮೇಟ್ ಮಾಡಿದಾಗ 120 ಅಂಗಡಿ ಮೇಲೆ ಅಲ್ಲಿ ಸ್ಟ್ರಕ್ಚರ್ ಬರೋಕ್ಕೆ ಅವಕಾಶ ಆಗ್ತಾಯಿದೆ. ಕೆಳಗಡೆ 500 2 ವೀಲರ್ ಪಾರ್ಕಿಂಗ್ ನಿಲ್ಲಲಿಕ್ಕೆ, ಅದಾದಮೇಲೆ 75% 2 ವೀಲರು, 25% ಕಾರ್ ಪಾರ್ಕಿಂಗು ಅವಕಾಶ ಮಾಡಿ ಅದೇ ಒಂದು ಸಪ್ರೇಟ್ ಕಮರ್ಷಿಯಲ್ ಬ್ಲಾಕ್ ಆಗಿ ಡೆವಲಪ್ ಮಾಡ್ತೀವಿ. ಒಂದೇ ಫ್ಲೋರ್ ವ್ಯಾಪಾರಕ್ಕೆ ಮಾಡಿರ್ತೀವಿ, ಅದರ ಮೇಲೆ ಇನ್ನೇನೂ ಇಲ್ಲ. ಅದನ್ನು ಪ್ರೊಸೀಜರ್ಸ್ ಪ್ರಕಾರನೇ ನಾವು ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ. ಈ ಹಿಂದೆ 10 ವರ್ಷದಲ್ಲಿ ಮಾರ್ಕೆಟಿಂದ, ರಾಬರ್ಸನ್ ಪೇಟ್ ಮಾರ್ಕೆಟಲ್ಲಿ 1000 ಅಂಗಡಿ ಇದ್ದರೆ 1000 ಅಂಗಡಿಯಲ್ಲಿ ನಮಗೆ 10 ಲಕ್ಷ ರೆಂಟ್ ಕಲೆಕ್ಟ್ ಆಗಬೇಕಂದ್ರೆ 1 ಲಕ್ಷ ಕೂಡ ರೆಂಟ್ ಕಲೆಕ್ಟ್ ಆಗಿರಲಿಲ್ಲ. ಈ ಕಳೆದ 9 ವರ್ಷ ಅಥವಾ 11 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ, ಅದಾದಮೇಲೆ ನಗರಸಭೆ ಜವಾಬ್ದಾರಿ ಆಗಿರುತ್ತೆ. ಟೆಕ್ನಿಕಲ್ ವಿಂಗು, ಇಂಜಿನಿಯರ್ ಸೆಕ್ಷನ್ನು ಮತ್ತು ಕಮಿಷನರ್ ಅವ್ರದ್ದು ಜವಾಬ್ದಾರಿ ಆಗುತ್ತೆ. ಯಾಕೆ ಮಾರ್ಕೆಟಲ್ಲಿ ವ್ಯಾಪಾರಿಗಳು ಬಾಡಿಗೆ ಕಟ್ತಾ ಇಲ್ಲ ಅಂದಾಗ ಅವ್ರು ಆನ್ಸರಬಲ್ ಆಗ್ತಾರೆ. ಆನ್ಸರಬಲ್ ಆಗೋದ್ರ ಜೊತೆಲಿ ಕಾರಣನೂ ಹುಡುಕ್ಬೇಕಾಗತ್ತೆ. ಟೆಕ್ನಿಕಲ್ ಆಗಿ ರೋಡ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕ್ಲೈನ್ಲಿನೆಸ್ ಇಲ್ಲ, ಯಾರು ಬಂದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಕ್ಲೈನ್ಲಿನೆಸ್ ಇಲ್ಲ. ಬರೀ ಸೌದೆ ಮಾರ್ಕೆಟ್ ಮಾಡ್ಕೊಂಡಿದ್ರು, ಇದ್ಲು ಮಾರ್ಕೆಟ್ ಮಾಡ್ಕೊಂಡಿದ್ರು. ಯಾವುದೇ ಒಂದು ಆರೋಗ್ಯಕರವಾಗಿರುವಂಥ ವ್ಯಾಪಾರ ವಹಿವಾಟು ಆಗಿ ದುಡ್ಡು ಅವ್ರಿಗೂ ಬರ್ತಾ ಇರಲಿಲ್ಲ. ದುಡ್ಡು ಅವರು ಬಂದು ಅವರು ಕಮರ್ಷಿಯಲಾಗಿ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಇದಕ್ಕೆಲ್ಲನೂ ಕೂಡ ನಾವು ಒಂದು ದಾರಿ ಹುಡುಕಿ, ಅಂದರೆ ಒಂದು ವಯಾ ಮೀಡಿಯಾ ಹುಡುಕಿ, ಮಾರ್ಕೆಟಲ್ಲಿ ಯಾರು ವ್ಯಾಪಾರ ಮಾಡ್ಕೊಂಡಿದ್ದು, ಹಳಬರು ಹೊಸಬರು, ಯಾರಿಂದನ ತಗೊಂಡಿದ್ದವರು, ಅವನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಪ್ರಾಮಿಸ್ ಮಾಡಿ 1 ವರ್ಷ ಅಥವಾ 10 ತಿಂಗಳಲ್ಲಿ ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಬರುತ್ತೆ. ಯಾರು ಇಲ್ಲಿ ವಾಲಂಟ್ರಿ ಆಗಿ ಬಂದು ನೀವು ಜಾಗ ಇಲ್ಲಿ ಒಳ್ಳೆ ಸ್ಟ್ರಕ್ಚರ್ ಬರಲಿ, ಬಿಲ್ಡಿಂಗ್ ಬರಲಿ, ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ನಮಗೊಂದು ಲೈಫ್ ಸಿಗಲಿ ಅಂತ ವಾಲಂಟ್ರಿಯಾಗಿ ಬಂದಿದ್ದಾರೆ. ಪ್ರಿಯಾರಿಟೀಸ್ ಅವ್ರಿಗೆ ಕೊಟ್ಟು ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ ಏನು ಪ್ರಾಮಿಸ್ ಮಾಡಿದ್ವಿ ಅದೇ ರೀತಿ ಕನ್ಸ್ಟ್ರಕ್ಷನ್ ಬರುತ್ತೆ. ವ್ಯಾಪಾರ ಮಾಡೋರಿಗೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದು, ಒಂದು ಫ್ಲೋರ್ ಮೇಲೆ ಇನ್ನೊಂದು ಕಟ್ಟಲ್ಲ. ವ್ಯಾಪಾರಕ್ಕೋಸ್ಕರನೇ ನಗರಸಭೆ ವ್ಯಾಪಾರ ಮಾಡೋ ಜಾಗ ಏನಿತ್ತು ಅದಕ್ಕೆ ವ್ಯಾಪಾರಕ್ಕೆ ಸೀಮಿತವಾಗಿ ಬಿಟ್ಟಿದ್ದೀವಿ. ಬೇರೆ ಯಾವುದೇ ಥರ ನಾವು ಸ್ಟೇಟ್ಮೆಂಟ್ಸ್ ಕೊಡಲ್ಲ. ಮತ್ತು ವ್ಯಾಪಾರಕ್ಕೆ ಬಾಡಿಗೆ ಕಟ್ಟಿಲ್ಲ ಅಂದ್ಬಿಟ್ಟು ನಾವು ವ್ಯಾಪಾರಿಗಳನ್ನ ದೂಷಣೆ ಮಾಡೋದಲ್ಲ. ಅವ್ರಿಗೆ ಬಿಸ್ನೆಸ್ ಆಗಿಲ್ಲ, ಇಷ್ಟು ದಿನ ಬಿಸ್ನೆಸ್ ಆಗಿಲ್ಲ. ಪ್ರತಿಯೊಬ್ಬ ವ್ಯಾಪಾರ ಮಾಡೋ ಅಂಥ ಜಾಗ ಯೋಗ್ಯವಾಗಿರಲಿಲ್ಲ. ಯಾರೂ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇರಲಿಲ್ಲ ಬಿಸ್ನೆಸ್ ಮಾಡೋದಕ್ಕೆ. ಯಾವುದೇ ಒಂದು 2 ವೀಲರ್ ನಿಲ್ಲಿಸಿ ಅಂಗಡಿಗೆ ಅವ್ರ ಹತ್ರ ವ್ಯಾಪಾರ ಮಾಡೋದಕ್ಕೆ ಈವರೆಗೂ ಹೋಗಿಲ್ಲ. 7-8 ವರ್ಷಗಳಿಂದ ಅದೇ ಪರಿಸ್ಥಿತಿ ಇದೆ, ನಿನ್ನೆ ಮೊನ್ನೆಯಿಂದ ಬಂದಿರೋವಂಥ ಪರಿಸ್ಥಿತಿ ಅಲ್ಲ. ಅದರಿಂದ ಹಂತವಾಗಿ ಮಾತ್ರ ಇವೆಲ್ಲ ಮಾಡೋಕ್ಕಾಗತ್ತೆ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀವಿ. ಅವ್ರ ಅಮಾಯಕರಿದ್ದಾರೆ, ಕಷ್ಟಜೀವಿಗಳಿದ್ದಾರೆ ಅಂತ ಅವರ ಇನೋಸೆನ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಅದ್ರ ಪ್ರತಿಫಲ ಅನುಭವಿಸ್ತೀರ. ಗೊತ್ತಿದೆ ಯಾರು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಯಾವ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ, ಯಾಕಾಗಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಜನಕ್ಕೂ ಅರ್ಥ ಆಗುತ್ತೆ. ಅಮಾಯಕರ ಮನಸ್ಸು ಜೊತೆ ಆಟ ಆಡಿಕೊಂಡ್ರೆ, ಅವ್ರ ಭಾವನೆಗಳ ಜೊತೆ ಆಟ ಆಡಿಕೊಂಡ್ರೆ ಒಂದಿನ ಅದ್ರ ಪರಿಶ್ರಮ ಏನು ಅಂತ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ. ಸರ್ಕಾರದ ಜಾಗ, ನಗರಸಭೆ ಜಾಗ, ಮಾರ್ಕೆಟ್ ಬರುತ್ತೆ. 6 ತಿಂಗಳಲ್ಲಿ ನೋಡ್ತೀರಾ. ಆಮೇಲೆ 15-20 ದಿನದಲ್ಲೋ ಅಥವಾ 1 ತಿಂಗಳಲ್ಲೋ ಅದ್ರದ್ದು ಭೂಮಿ ಪೂಜೆ ಆಗುತ್ತೆ. ಏನಕ್ಕೋಸ್ಕರ ಏನಕ್ಕೆ ಮಾಡಿದ್ದೀವಿ ಅನ್ನೋವಂಥದ್ದನ್ನು ಆ ದಿನ ಮಾತಾಡ್ತೀವಿ. ಆಮೇಲೆ
ಲೋಕಲ್ ಲೀಡರ್ಸ್ ಒಂದೇ ಒಂದು ಅಂಗಡಿ ಕೂಡ ನಾವು ಟಚ್ ಮಾಡಲ್ಲ. ಒಂದೇ ಒಂದು ಅಂಗಡಿ ಕೂಡ, ಒಂದೇ ಒಂದು ವ್ಯಾಪಾರಿನೂ ಕೂಡ ನಾವು ಟಚ್ ಮಾಡಲ್ಲ. ಏನು ಜಾಗ ಇದೆ ವ್ಯವಸ್ಥಿತವಾಗಿರುವಂಥದ್ದು ನಗರಸಭೆಗೂ ನಾಳೆ ಯಾರಾದರೂ ಅಲ್ಲಿ ನಾವು ವ್ಯಾಪಾರಕ್ಕೆ ಅಂಗಡಿ ಕೊಟ್ಟರೆ, ಮಳಿಗೆಗಳನ್ನ ಕೊಟ್ಟರೆ ನಾಳೆ ನಗರಸಭೆಗೆ 500 ರೂಪಾಯೋ 1000 ರೂಪಾಯೋ 2000ನೋ ರೆಂಟ್ ಕಟ್ಟೋ ಅಂಥ ವ್ಯವಸ್ಥಿತವಾಗಿರುವಂಥ ಸ್ಟ್ರಕ್ಚರು, ರೋಡು, ಸೇಫ್ಟಿ ಮೆಜರು, ಟೂ ವೀಲರ್ಗೆ ಸೇಫ್ಟಿ ಮೆಜರು, ಯಾರೇ ವ್ಯಾಪಾರ ಮಾಡಿದ್ರು ಅವ್ರಿಗೆ ಟಾಯ್ಲೆಟ್ ಸರ್ವೀಸು, ಆ ಥರ ಎಲ್ಲ ರೀತಿಯ ಇನ್ನು 20-30 ವರ್ಷಕ್ಕೆ ಆ ಜಾಗದಲ್ಲಿ ವ್ಯಾಪಾರ ಈ ಹಿಂದೆ 50 ವರ್ಷದಲ್ಲಿ ಏನು ನೋಡಿರಲ್ಲ ಅದನ್ನು ನೋಡೋ ಅಂಥ ವ್ಯವಸ್ಥೆಗೆ ಡೆವಲಪ್ ಮಾಡ್ತೀವಿ. ಬಿಟ್ಟರೆ ಏನೇನು ರೂವರ್ಸ್ ಬರುತ್ತೆ ಅದು ಏನಾದರೂ ನಿಲ್ಲದೆ ಹೋದರೆ ಅದರದ್ದು ಪ್ರತಿಫಲ ಏನು ಅನುಭವಿಸ್ಬೇಕಾಗತ್ತೆ ಅವ್ರು ಅನುಭವಿಸ್ತಾರೆ. ಅಮಾಯಕರ ಜೊತೆ ಆಟ ಆಡ್ಕೊಳ್ಳೋದು ಬೇಡ, ಅಮಾಯಕರ ಭಾವನೆಗಳ ಜೊತೆ ಆಟ ಆಡ್ಕೊಳ್ಳೋದು ಬೇಡ. ಕಷ್ಟಜೀವಿಗಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ. ಅದ್ರ ನೋವೇನು, ಅದ್ರ ಸ್ಟ್ರಗಲ್ ಏನು, ಅದ್ರ ಹಿಂಸೆ ಏನೇನು ಅನುಭವಿಸಿ ನಾವು ಒಂದು ಚಾಲೆಂಜ್ ಆಗಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ, ಮಾರ್ಕೆಟ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕೇ ಬಿಟ್ಟರೆ ತಪ್ಪು ಸಂದೇಶ ಕೊಡ್ತೀವಿ ಅಂದರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಬೇರೆ ರೀತಿಯಲ್ಲಿ. ಒಳಗಡೆ ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದೆ. ಅದೇ ರೀತಿ ಹಾಸ್ಪಿಟಲ್ ಪ್ರಿಮಿಸಸ್ ಅಲ್ಲೂ ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಇಲ್ಲ ಕಸ್ಟಮರ್ಸ್ ಇಂದ. ಅದೇ ರೀತಿ ಹೊಸ ಬ್ಲಾಕ್ ಏನಿದೆ, ಇದು ಹೊಸ ಬ್ಲಾಕ್ ಟಾಯ್ಲೆಟ್ ಬ್ಲಾಕು, ಅದನ್ನು ಸುಲಭ ಶೌಚಾಲಯಗೆ ಕೊಡ್ತಾ ಇದ್ದೀವಿ ವ್ಯಾಪಾರಿಗಳ ಹಿತದೃಷ್ಟಿಯಿಂದ. ಯಾಕೆ ಅಂದರೆ ಇವರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಮೇಂಟೆನೆನ್ಸಲ್ಲಿ, ಟಾಯ್ಲೆಟ್ ಮೇಂಟೆನೆನ್ಸಲ್ಲಿ ಇವರು ಆ ಲೆವೆಲ್ ರೀಚ್ ಆಗಿದೆ. ಏರ್ಪೋರ್ಟ್ಸಲ್ಲಿ, ಮಾಲ್ಸಲ್ಲಿ ಮತ್ತು ಸತ್ಯಸಾಯಿ ಇದು ಸಾಯಿಬಾಬಾ ಇದರಲ್ಲಿ ಶಿರ್ಡಿಯಲ್ಲಿ ಟೆಂಪಲ್ಸಲ್ಲಿ ಕೂಡ ಇವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಇವ್ರ ಮೇಂಟೆನೆನ್ಸ್ ಆ ಲೆವೆಲಲ್ಲಿದೆ ಅಂತಂದ್ಬಿಟ್ಟು ನಾವು ಅದೇ ಒಂದು ದೃಷ್ಟಿಕೋನದಿಂದ ಇವ್ರನ್ನ KGF ಕರೆಸಾದ್ಮೇಲೆ ಹಾಸ್ಪಿಟಲ್ ಪ್ರಿಮಿಸಸ್ಸಲ್ಲಿ ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದೆ. ಮಾರ್ಕೆಟ್ ಪ್ರಿಮಿಸಸ್ಸಲ್ಲಿ ಸಾಕಾಗ್ತಾ ಇಲ್ಲ, ಆದರೂ ಅವರೇ ಮಾಡ್ತಿದ್ದಾರೆ. ಅದಕ್ಕೆ ಅದು ಫಸ್ಟ್ ಬ್ಲಾಕು, ಇದು ಸೆಕೆಂಡ್ ಬ್ಲಾಕು. ವ್ಯಾಪಾರಿಗಳಿಗೋಸ್ಕರ ಮತ್ತು ವ್ಯಾಪಾರಕ್ಕೋಸ್ಕರ ಬರ್ತಾರೆ. ನೇಚರ್ ಕಾಲ್ ಅದೆಲ್ಲ. ಹೋಗಬೇಕು ಅಂದರೆ ತುಂಬ ಹಿಂಸೆ ಪಡ್ತಾಯಿದ್ರು, ನನಗೂ ಕಂಪ್ಲೇಂಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಇದು ಎರಡೂ ಕೂಡ ತುಂಬ ಚೆನ್ನಾಗಿರುವಂಥ ಬ್ಲಾಗ್ಸ್ನ ಮಾಡಿದ್ದೀನಿ. ಬಾಡಿಗೆ ಇಲ್ಲ ಅಂತ ಹೇಳಿದ್ರು. ಈಗ ಹೊಸದಾಗ ನ್ಯೂಸ್ ಬರ್ತಾ ಇದೆ, ಬ್ಯಾಲೆನ್ಸ್ ಇರೋದು ಕಟ್ಟರೇನೆ ನಿಮಗೆ ಅಂಗಡಿ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ಭಯ ಆಗ್ತಾ ಇದೆ. ಮೇಡಮ್